ಸರ್ ನಮಸ್ಕಾರ. ನಮಸ್ತೆ ಸರ್. ರಾಜ್ಯ ಚುನಾವಣೆ ಫಲಿತಾಂಶ ಇವತ್ತು ಹೊರಗಡೆ ಬರ್ತಾ ಇದೆ ಸರ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಧಿಕೃತ ಪ್ರಕಟ ಆಗ್ತದೆ. ಹಾಗಾಗಿ ರಾಜ್ಯ ಚುನಾವಣೆ ಮತ್ತು ಜಿಲ್ಲಾ ಚುನಾವಣೆ, ತಾಲೂಕು ಚುನಾವಣೆ ಮುಗೀತು. ರಾಜ್ಯ ಪದಾಧಿಕಾರಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಸರ್ ಮತ್ತು ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಸರ್ ಈ ಚುನಾವಣೆಯಲ್ಲಿ ಇವತ್ತು? ಸರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕರ್ನಾಟಕ ರಾಜ್ಯ ಘಟಕಕ್ಕೆ ಇದೇ ತಿಂಗಳ 25/8/2024 ಭಾನುವಾರದಂದು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಮತದಾನ ನಡೆದಿದೆ ಸರ್. ಮೊದಲಿಗೆ ನಾಡಿನ ಎಲ್ಲ ರಾಜ್ಯ ಘಟಕದ ಮತದಾರರಿಗೆ ವಿಶೇಷವಾಗಿ ಚುನಾವಣೆ ಸುಸೂತ್ರವಾಗಿ ನಡೀಲಿಕ್ಕೆ ಕ್ರಮ ವಹಿಸಿದಂತಹ ಅಖಿಲ ಭಾರತ ವೀರಶೈವ ಮಹಾಸಭಾ ಕೇಂದ್ರ ಸಮಿತಿಗೆ ಮತ್ತು ಚುನಾವಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದಂತಹ ಚುನಾವಣಾಧಿಕಾರಿಗಳಿಗೆ ಮತ್ತು ಚುನಾವಣೆ ಅತ್ಯಂತ ಸುಸೂತ್ರವಾಗಿ ನಡೆಯಲು ಸಹಕರಿಸಿದ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿಯ ಸದಸ್ಯನಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕೇಂದ್ರ ಸಮಿತಿಯ ಪರವಾಗಿ ನಾನು ಎಲ್ಲರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಸರ್. ಜೊತೆಗೆ ಈ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು, ಈಶ್ವರ್ ಖಂಡ್ರೆ ಅವರು, ಶಂಕರ ಮಹಾದೇವ ಬಿದಿರಿ ಅವರು ಯಾರನ್ನ ಗುರುತಿಸಿ ಅವರು ರಾಜ್ಯ ಮಹಾಸಭೆಯ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಬೇಕು ಅಂತೇಳಿ ಆಯ್ಕೆ ಮಾಡಿದ್ರು, ಅವ್ರಿಗೇನೆ ಚುನಾವಣೆಯಲ್ಲಿ ನಾಡಿನ ಎಲ್ಲ ಮತದಾರರು ಮತವನ್ನು ನೀಡಿ ಅತ್ಯಧಿಕ ಮತಗಳಿಂದ ಆಯ್ಕೆಯಾಗಿದ್ದಾರೆ ಸರ್. ಆಯ್ಕೆಯಾಗಿರ್ತಕ್ಕಂಥವ್ರಲ್ಲಿ ತುಂಬ ಜನ ಹಳಬರು ಇದ್ದಾರೆ ಸರ್. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಾಗರನಹಳ್ಳಿ ನಟರಾಜ್ ಅವರಿದ್ದರು, ನಂಜುಂಡೇಶ್ ಇದ್ರು, ಹಿಂದೆ ಹರೀಶ್ ಆರಾಧ್ಯ ಅವರಿದ್ದರು. ಮತ್ತು ನಮ್ಮ ಭಾಗದಲ್ಲಿ ಮೈಸೂರಿನಿಂದ ಹೊಸದಾಗಿ ಚೆನ್ನಪ್ಪನವರು, ಅಗಿನವಾಳ ಚೆನ್ನಪ್ಪನವರು, ಮತ್ತು HD ಕೋಟೆ ತಾಲೂಕಿನ ಬಸವರಾಜಪ್ಪನವರು, ಇವರೆಲ್ಲರೂ ಆಯ್ಕೆಯಾಗಿರ್ತಕ್ಕಂಥದ್ದು. ಮತ್ತು ಜೊತೆಗೆ ನಾಡಿನ ಎಲ್ಲ ಭಾಗಗಳಿಂದ ರಾಜ್ಯ ಮಹಾಸಭೆಗೆ 27 ಜನ ಏನು ನಮ್ಮ ಹಿರಿಯರು ಆಯ್ಕೆ ಮಾಡಿದ್ರೋ ಅವರೇ ಗೆದ್ದಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಸರ್. ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ರಾಜ್ಯ ಮಹಾಸಭೆಯ ನಿರ್ದೇಶಕರುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಅವರು ಎಷ್ಟೋ ಜನ 7,000 8,000ವರೆಗೂ ಅಂತರ ಇತ್ತು ಸರ್. ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಅವ್ರ ಪರವಾಗಿ ಅವರಿಗೆ ಎಷ್ಟು ಜನರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಸರ್? ಸರ್, ಒಟ್ಟು ಈಗ ತಂಡ ಹಿರಿಯರ ಯಾರು ಆಯ್ಕೆ ಮಾಡಿದ್ರು ಅದೇ ತಂಡ ಗೆದ್ದಿದೆ ಸರ್. ಗೆದ್ದಿರ್ತಕ್ಕಂಥವ್ರು, ಸೋತಿರ್ತಕ್ಕಂಥವ್ರು ಎಲ್ಲರೂ ನಮ್ಮವರೇ. ಸೊ ಅದರಲ್ಲೇನು ಭಿನ್ನ ಭೇದ ಇಲ್ಲ. ಆದರೆ ಅನಿವಾರ್ಯ ಚುನಾವಣಾ ಪ್ರಾಸೆಸ್ಸಲ್ಲಿ ಪರ ವಿರೋಧ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಯಾರನ್ನ ಗುರುತಿಸಿ ನಮ್ಮ ಹಿರಿಯರು ಇವರು ರಾಜ್ಯ ಮಹಾಸಭೆಗೆ ಬರಬೇಕು ಅಂತ ತೀರ್ಮಾನ ಆಗಿತ್ತೋ ಅದಕ್ಕೇ ನಾಡಿನ ಎಲ್ಲ ಮತದಾರರು ಮತ ನೀಡಿದ್ದಾರೆ. ಹಾಗಾಗಿ ನಾನು ಮಗದೊಮ್ಮೆ ನಾಡಿನ ಎಲ್ಲ ಮತದಾರರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.